SSLC ಮಾದರಿ ಉತ್ತರಗಳು 2025-26 ತೃತೀಯ ಭಾಷೆ ಹಿಂದಿ ನೋಡಿರಿ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಮಾಡೆಲ್ ಆನ್ಸರ್ ಪೇಪರ್ ಯಾವ ರೀತಿಯಾಗಿರ್ತದೆ ಅಂತಕ್ಕಂಥದ್ದು ನೋಡಿರಿ. ವಿಶ್ವಾಸ ಶಬ್ದಕ್ಕೆ ವಿಲೋಮ ರೂಪ ಹೈ. ನಾಳೆ ಏನಪ್ಪ ಅಂದರೆ ಇದೇ ಥರ ಇರ್ತದೆ, ಅಂದ್ರೆ ಬೇರೆ ವರ್ಡ್ ಕೊಡ್ಬೋದು, ಆದರೆ ಇರೋದು ವಿಲೋಮ ಶಬ್ದನೇ ಇರ್ತದೆ ಅಲ್ಲಿ. ವಿಶ್ವಾಸ ಶಬ್ದಕ್ಕೆ ವಿಲೋಮ ರೂಪ ಹೈ ಅಂತಂದ್ರೆ अविश्वास. बाई शब्द का अन्य लिंग रूप है बहन. निम्नलिखित में से बहुवचन शब्द है नौकायां ಅಂತದ ನೋಡ್ರಿ. ಪ್ರಶ್ನೆ 4, निम्नलिखित में से प्रथम प्रेरणार्थक शब्द है ಅಂತಂದ್ರೆ गिरना. गिरीश शब्द में संधि है दीर्घ संधि. 6 प्रश्न, निम्नलिखित में से तत्पुरुष समास का उदाहरण है राजमहल. 7 प्रश्न, बड़ा अच्छा सवाल है. वाक्य में प्रयुक्त विराम चिन्ह है विराम यदि. बोधक. दोस्तों ने सांप को रोका. 8ನೇ ಪ್ರಶ್ನೆ. 9ನೇ ಪ್ರಶ್ನೆ ನೋಡ್ರಿ. ರಾಮಾನಂದ ಶಾಸ್ತ್ರಿ, ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ, ಅಬ್ದುಲ್ ಕಲಾಂ, ಜೈನುಲಾಬದಿನ್ ನೋಡ್ರಿ, जैनुलब्दीन. नेक्स्ट गुमटेश्वर की प्रतिमा श्रवण बेळगोळ, गोल गुंबज विजयपुर. दोस्तों की पहली मुलाकात 11. हाथी से. दोस्तों की आखिरी मुलाकात मछली से. बोला भाला कृष्ण. जुगल खोर अंदर बलराम ಅಂತ ಅರ್ಥ. प्रश्न 13, लेखक का जी क्यों लालच छाया. लेखक का जी रंगदार गुलाबी सेब देकर लाल छाया. 14ನೇ प्रश्न ನೋಡ್ರಿ. दोनों दोस्तों ने क्या तय किया ಅಂತಂದ್ರೆ दोस्तों ने तय किया कि वे मकान बनाएंगे. 15ನೇದು, आधुनिक पुरुष ने किस पर विजय पाई है ಅಂತಂದರೆ आधुनिक पुरुष ने प्रकृति के हर तत्व पर विजय पाई है. 16ನೇದು, दया किसका मूल है ಅಂತ दया धर्म का मूल है. ಇದೇ ಥರ ಏನಪ್ಪ ಅಂದ್ರೆ 14ನೇ ಬೀಟ್ನಲ್ಲಿ 17ನೇದು, ಕಾಶ್ಮೀರಿ ಸೇಬ್ ಪಾಟ್ ಸೆ ಹಮೆ ಕ್ಯಾ ಸಿಕ್ ಮಿಲ್ತಿ ಹೈ. ಕಂಪಲ್ಸರಿ ಲೆಸನ್ದಾಗ ಒಂದು ಕ್ವಶನ್ ಇದ್ದೇ ಇರ್ತದೆ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದೇ ಥರ ಏನಪ್ಪ ಅಂತಂದರೆ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೀಟಾಗಿ ಓದ್ಕೊಂಡು ಹೋಗ್ರಿ. ಈಸಿಯಾಗಿರ್ತಕ್ಕಂಥ ಆನ್ಸರ್ಸ್ ಅದ ನೋಡ್ರಿ. 22ನೇದು, ಯಶೋಧ ಕೃಷ್ಣಕ್ಕೆ ಕ್ರೋಧ ಕೋ ಕೈಸೆ ಶಾಂತ ಕರ್ತಿ ಹೈ. 23ನೇದು, ಸೈನಿಕೋ. 23ನೇದು. ಆಮೇಲೆ 24ನೇದು, ಸತ್ಯಕ್ಕೆ ಬಾರೆ ಮೇ ಮಹಾತ್ಮ ಗಾಂಧೀಜಿ ಕಾ ಕಥನ್ ಕ್ಯಾ ಹೈ. 24ನೇದು. 25ನೇದು ನೋಡ್ರಿ. लेखिका की गौर हजारी में गिल्लू ने दिन कैसे बिताया ಅಥವಾ बताया. ಇದೇ ಥರ 26, 27ನೇ ಪ್ರಶ್ನೆ. 28ನೇದು ನೋಡ್ಕೋರಿ. 29ನೇ, ಬೆಂಗಳೂರು विश्व भर में क्या प्रसिद्ध है बताइए. 31ನೇದು, कविता के आधार पर. ಆಮೇಲೆ 34ನೇದು ಏನಪ್ಪ ಅಂದರೆ निम्नलिखित दोही का भावार्थ अपने शब्द में लिखिए ಅಂತಂದರು. नेक्स्ट 33ನೇದು, अनुवाद कन्नड़ में अंग्रेजी में कीजिए. कन्नड़ और इंग्लिश. 34ನೇದು ಏನಪ್ಪ ಅಂದ್ರೆ बसंत एक स्वाभिमानी और ईमानदार लड़का है कैसे ವಿವರಣೆ ಮಾಡಬೇಕು ಅದಕ್ಕೆ. ಅಥವಾ ಅನ್ನೋನು ಕೊಟ್ಟರು ನೋಡ್ರಿ. असफलता पूर्ण कीजिए कवितांश. ನೆಕ್ಸ್ಟ್ ಏನಪ್ಪ ಅಂದ್ರೆ ಗದ್ಯಾಂಶ ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಓದಿ ಇಲ್ಲಿ ಏನಂದ್ರೆ ಆನ್ಸರ್ ಮಾಡ್ಬೋದು ಗದ್ಯಾಂಶ. ಆಮ್ಯಾಗ ಗ್ರಾಮ ಸುಧಾರ ಏಕ ವಿಷಯಕ್ಕೆ ಬಾರೆ ಮೇ ನಿಬಂಧ ಲಿಖಿ ಅಂದರು. ಯಾವುದ್ಯಾವುದಪ್ಪ ಅಂದ್ರೆ ಪ್ರಸ್ತಾವನಾ, ಗ್ರಾಮ ಸುಧಾರ ಕಾ ಮಹತ್ವ, ಗ್ರಾಮ ಸುಧಾರ ಕೆ ಲಿಯೆ ಸುಜಾವ್. ಉಪಸಂಹಾರ ಬರೀಬೇಕು. ಕರ್ನಾಟಕ ರಾಜ್ಯಕ್ಕೆ ವಿಶೇಷತಾಯ ಬರೀರಿ. ಪ್ರಾಕೃತಿಕ ವಿಶೇಷತಾಯ. ಅದೇ ಥರ ನೋಡಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಇವು ಪ್ರಬಂಧಗಳು.
ಉಪಸಂಹಾರಕ್ಕೆ ಕರೆಕ್ಟಾಗಿ ಬರ್ಕೋರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪತ್ರ. ಪ್ರೇಷಕ ರಮೇಶ 10वीं ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಮೈಸೂರು. ದಿನಾಂಕ ಅಂತೂ ಹಾಕಬೇಕು ಈ ಸೈಡ್. ಏನಪ್ಪ ಅಂದ್ರೆ ಸೇವಾಮೆ ಅಂತಕ್ಕಂಥದ್ದು ಆದರಣೀಯ ಮಹೋದಯ ಅಂತ ಕಂಪಲ್ಸರಿ ವಿಷಯ 2 दिन की छुट्टी की प्रार्थना होते ಅಂತ ಬರ್ರಿ. ಮೈಸೂರು ಆಪ್ಕ ಅಧಿಕಾರಿ ಛಾತ್ರ ರಮೇಶ್ ಅಂತ ಬರಿಬೋದು, ಅಥವಾ ಇದನ್ನು ಬರಿಬೋದು ಪರೀಕ್ಷಾ ತಯಾರಿಕೆ ಬಾರೆ ಲೆಟ್ರ್. ಇಷ್ಟಾದ್ರೆ ಏನಪ್ಪ ಅಂದ್ರೆ ಲೆಟ್ರ್ ರೈಟಿಂಗ್ ಮುಗೀತು. ಹೌದಾ? ಕಂಪಲ್ಸರಿ ಯಾವುದಪ್ಪ ಅಂದ್ರೆ ಬಾಡಿ ಲೆಟ್ರ್, ಇಲ್ಲಿ ಅಡ್ರೆಸ್ ಯಾವ ರೀತಿಯಾಗಿ ಬರೀಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಈ ಲೆಟ್ರ್ನಲ್ಲಿ. ಓಕೆನಾ? ಇದೇ ಥರ ಏನಪ್ಪ ಅಂದ್ರೆ ಮಾಡೆಲ್ ಪೇಪರ್ನ ನೋಡಿರಿ, ನಿಮಗೆಲ್ಲ ಪರ್ಫೆಕ್ಟ್ ಆಗಿಬಿಡ್ತದೆ. ಯಾವ ರೀತಿ ನಾವು ಬರಿಬೇಕು ಕ್ವಶನ್ಸ್ ಮತ್ತು ಕ್ವಶನ್ನು ಗೊತ್ತಾಗಿರ್ತದೆ, ಆನ್ಸರ್ನ ಎಷ್ಟು ಬರೀಬೇಕು ಅಂತಕ್ಕಂಥ ಒಂದು ಐಡಿಯಾ ಸಿಗ್ತದೆ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತೆ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡಿಗೂ ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇಲ್ಲಿವರೆಗೆ ವಿಡಿಯೋ ನೋಡಿದವರು ಎಲ್ಲರಿಗೂ ಧನ್ಯವಾದಗಳು.